ಕಾಂಗ್ರೆಸ್ ಮುಖಂಡರೇ ಸೋಲಿಸ್ತಾರೆ. ಯಾಕಂದ್ರೆ ಒಂದು ಅಲ್ಪಸಂಖ್ಯಾತನು ಅಂತ ಇದು ದೊಡ್ಡ ಆರೋಪ ಇದೆ. ಅವರೇ ಕೈ ಜೋಡಿಸ್ತಾರೆ ಮತ್ತು ಬಿಜೆಪಿ ಜೊತೆ ಒಳಗೆ ಶಾಮೀಲಾಗಿ ಕಾಂಗ್ರೆಸ್ ಮುಖಂಡರು ಸೋಲಿಸ್ತಾರೆ ಅನ್ನುವಂತ ಆರೋಪ. ಇಲ್ಲ ನಿಮ್ಮ ಆರೋಪಕ್ಕೆ ನಾನು ಸದ್ಯಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್, ಎಲ್ಲ ಕಡೆ ಬೋರ್ಡ್ ಕಾರ್ಪೊರೇಷನ್ ಅರ್ಬನ್ ಡೆವಲಪ್ಮೆಂಟ್ ಬಿಡಿಎ ಗಿಡಿ ಎಲ್ಲ ಕಂಟಿನ್ಯೂ ಮಾಡಿದ್ರು. ಬಿಜಾಪುರ್ಗೆ ಅರ್ಧ ಇದು ಕೊಟೇಶನ್ ಕಟ್ ಮಾಡಿದ್ರು. ಏನ್ ವಿಷಯ? ಅದೇ ಸುಮಾರು 2 ವರ್ಷ ಅಷ್ಟು ಮಾಡಿದಾರಂತೆ. ಹೊಸ ನೇಮಕ ಆಗತ್ತೆ ಈ ಬಜೆಟ್ ಆದ್ಮೇಲೆ ಮುಷರೀಫ್ ಅವರಿಗೆ ನಾವು ಟಿಕೆಟ್ ಕೊಟ್ಟಿದ್ವಿ. ಈಗ ಇನ್ನೂ ಹೆಚ್ಚು ಕೊಡ್ಬೇಕಂತ ಏನ್ ನಿಮ್ಮ आशा है वरिष्ठ के तलपती। दोस्तों, क्या आप तैयार हैं अपना असली रूप दिखाने के लिए, अपने अंदर छुपे उस शेर को जागृत करने के लिए? आज से शुरू होती है आपकी नई जर्नी प्रो बॉडी लाइन फिटनेस के साथ। ವಿಶೇಷವಾಗಿ ಬಂದಂತ ವಿಶೇಷ ಏನು ಹೇಳಿದ್ರೆ, ನೆನ್ನೆ ಗುಲ್ಬರ್ಗ ಒಂದು ಕಾರ್ಯಕ್ರಮ ಇತ್ತು. ಅದೇ ರೀತಿ ಇಲ್ಲಿ ಬಂದು DCC ಆಫೀಸ್ನ ವಿಸಿಟ್ ಮಾಡೋಂಥ ಒಂದು ಪ್ರೋಗ್ರಾಮ್ ಇತ್ತು. ನಂತರ ಪತ್ರಿಕಾಗೋಷ್ಠಿ. ಆದರೆ ಜಿಲ್ಲಾಧ್ಯಕ್ಷರು ಮತ್ತು ಮುಖಂಡರು ಹೇಳಿದ್ರು 11 ಗಂಟೆಗೆ ಒಂದು ಕಾರ್ಯಾಗಾರ ಇದೆ, ಅದರಿಂದ ಎಲ್ಲ ಪತ್ರಕರ್ತರು ಕೂಡ ಅಲ್ಲಿ ಆ ಕಾರ್ಯಕ್ರಮಕ್ಕೆ ಹೋಗಬೇಕು. ಆ ಹಿನ್ನೆಲೆಯಲ್ಲಿ ಅದನ್ನು 11:30ಗೆ ಅದು ಇತ್ತು, ಅದು 10 ಗಂಟೆಗೆ ಅಂತ ಪ್ರಿಪೋನ್ ಮಾಡಿದ್ದೀವಿ. ಅದೇ ರೀತಿ ಇಲ್ಲಿಂದ ನಾನು ಮುದೋಳಗಂತ ಕಾರ್ಯಕ್ರಮ ಇದೆ. ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಬಯಸ್ತಾ, ವಿಶೇಷವಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ 9 ತಿಂಗಳಾಗಿದೆ. ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ. ಇವತ್ತು ಈ ನಮ್ಮ 3ನೇ ಬಜೆಟ್ಗೆ ಸನ್ಮಾನ್ಯ ಸಿದ್ದರಾಮಯ್ಯರವರು 4,44,000 ಕೋಟಿಯಷ್ಟು ಕೊಟ್ಟು ಸಮಾಜದ ಎಲ್ಲ ವರ್ಗದ ಜನರ ಕೈಯಲ್ಲಿ ಕಾರ್ಯಕ್ರಮ ಕೊಟ್ಟಂತಹ ಒಬ್ಬ ಕೆಲಸವನ್ನು ಮಾಡಿದ್ದಾರೆ. ಇದು ಒಂದು ಐತಿಹಾಸಿಕ 17ನೇ ಬಜೆಟ್ ಅವ್ರದ್ದು, ಸಿದ್ದರಾಮಯ್ಯ ಅವ್ರದ್ದು. ಅದ್ರ ಮೂಲಕ ಈ ನಮ್ಮ ಸರ್ಕಾರದ ಏನು ಚಿಂತನೆಗಳಿತ್ತು, ಬಜೆಟಲ್ಲಿ ನಮ್ಮ ಮ್ಯಾನಿಫೆಸ್ಟೋ ಏನು ಹೇಳಿದ್ವಿ, ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಅದರಲ್ಲೂ ವಿಶೇಷವಾಗಿ 5 ಗ್ಯಾರಂಟಿಗಳು ಏನು ಕೊಟ್ಟಿದ್ವಿ, 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ವಿ. ಒಟ್ಟಾರೆ ಇಲ್ಲಿವರೆಗೂ 1,12,521 ಕೋಟಿ ನಾವು ಗ್ಯಾರಂಟೀಸ್ಗಳಿಗೆ ನಾವು ಉಪಯೋಗ ಮಾಡ್ಕೊಂಡಿದ್ದೀವಿ. ಇದು 6ನೇ ಗ್ಯಾರಂಟಿಯಾಗಿ ಇವತ್ತು ನಾವು ಜನರಿಗೆ ಹಕ್ಕುಪತ್ರ ಕೊಡುವಂಥ ಕೆಲಸ ಕೂಡ ನಾವು ಮಾಡಿದ್ವಿ. ನಿಮ್ಗೆ ಗೊತ್ತಿದೆ, ಹೊಸಪೇಟೆಯಲ್ಲಿ ಸುಮಾರು 1,12,000 ಪಟ್ಟಗಳನ್ನು ನಾವು ಕೊಟ್ಟಿದ್ವಿ ಹೋದ ವರ್ಷ. ಮೊನ್ನೆ ಹಾವೇರಿಯಲ್ಲಿ ಸುಮಾರು 1,08,000 ಪಟ್ಟಗಳನ್ನು ಕೊಟ್ಟು ಸುಮಾರು 2,22,000 ಪಟ್ಟಗಳನ್ನು ಬಡವರಿಗೆ ಕೊಡುವಂತಹ ದೊಡ್ಡ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ನಾನು ಯಾಕೆ ವಿಚಾರ ಹೇಳ್ತಾ ಇದ್ರು ಹೇಳಿದ್ರೆ, ಗ್ಯಾರಂಟಿಗಳು ಕೊಟ್ಟು ಕೂಡ ನಾವು ಈ ಬಡವರಿಗೆ ಇನ್ನೂ ಕಾರ್ಯಕ್ರಮ ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಗೃಹಲಕ್ಷ್ಮಿ ಇರ್ಬೋದು, 5 ಗ್ಯಾರಂಟಿಗಳಲ್ಲಿ ಶಕ್ತಿ ಇರ್ಬೋದು, ಅನ್ನಭಾಗ್ಯ, ಶಕ್ತಿ ಕಾರ್ಯಕ್ರಮದ ಒಂದು ಇತಿಹಾಸ. ಸುಮಾರು 637 ಕೋಟಿಯಷ್ಟು ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ದೊಡ್ಡ ಒಂದು ಕಾರ್ಯಕ್ರಮ ಅದು. ಇಡೀ ಪ್ರಪಂಚದಲ್ಲಿ ಅಷ್ಟು ದೊಡ್ಡ ಕಾರ್ಯಕ್ರಮ ಎಲ್ಲೂ ಕೂಡ ಇವತ್ತು ಆಗಿಲ್ಲ. ಮಹಿಳಾ ಸಬಲೀಕರಣ ಬಗ್ಗೆ ಏನು ಹೇಳ್ತೀವಿ ನಾವು, ಆ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ ದೊಡ್ಡ ಶಕ್ತಿ ಕೊಡುವಂಥ ಕೆಲಸ ನಮ್ಮ ಕಾರ್ಯಕ್ರಮ ನಮ್ಮ ಸರ್ಕಾರ ಕೊಟ್ಟಿದೆ. ಈ ಗ್ಯಾರಂಟಿಗಳ ಮೂಲಕ ಜನರಿಗೆ ಏನು ನಾವು ಮಾತು ಕೊಟ್ಟಿದ್ವಿ, ವಾಗ್ದಾನ ಮಾಡಿದ್ವಿ, ನುಡಿದಂತೆ ನಾವು ನಡೆದಿದ್ದೀವಿ. ಇಲ್ಲ ಇಲ್ಲ ಅದೇ ರೀತಿ ಈಗ ಇವತ್ತು ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಹೇಳಿದ್ರೆ ಇವತ್ತು ನಮ್ಮ ಮೇಲೆ ಟೀಕೆ ಮಾಡ್ತಾರೆ. ಅವ್ರ ಸರ್ಕಾರ ಒಂದು 12 ವರ್ಷ ಆದ್ರೂ ಕೂಡ ಕೊಟ್ಟಂತಹ ಮಾತುಗಳನ್ನ ಉಳಿಸ್ಕೊಂಡಿಲ್ಲ. ತಮ್ಮ ಮೂಲಕ ನಾನು ಹೇಳ್ಬೇಕಂತ ಹೇಳಿದ್ರೆ, ನಾವು ಬಹಳ ಧೈರ್ಯದಿಂದ ಹೇಳ್ತಾ ಇದ್ವಿ, ನಾವು ನುಡಿದಂತೆ ನಡೆದೀವಿ ಅಂತ. ಅದೇ ರೀತಿ ಮಾತಿಗೆ ತಪ್ಪಿದ ಬಿಜೆಪಿ ಕೇಂದ್ರ ಸರ್ಕಾರ 12 ವರ್ಷ ಆಯಿತು. ಅಧಿಕಾರಕ್ಕೆ ಬರೋ ಮುಂಚೆ ಭಾಷಣ ಮಾಡ್ತಾ ಇದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 100 ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು. 12 ವರ್ಷ ಆಯಿತು, 15 ರೂಪಾಯಿ ಕೂಡ ಯಾರ ಅಕೌಂಟ್ಗೆ ಇಲ್ಲಿವರೆಗೆ ಬಂದಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಯುವಕರಿಗೆ ನಾವು ಕೊಡ್ತೀವಿ ಅಂತ ಹೇಳಿದ್ರು. 12 ವರ್ಷ ಇತ್ತು, 24 ಕೋಟಿ ಉದ್ಯೋಗ ಕೊಡಬೇಕಾಯಿತು. ಬಹುಶಃ 24 ಲಕ್ಷ ಕೊಟ್ಟರೋ ಇಲ್ವೋ ಅದು ಕೂಡ ಯೋಚನೆ ಮಾಡಬೇಕಾಗಿದೆ.
ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರಿ, ಯಾವ ಡಬಲ್ ಇನ್ಕಮ್ ಆಗಲಿಲ್ಲ. ಅದೇ ರೀತಿ ಬೆಲೆ ಏರಿಕೆ ಬಗ್ಗೆ ಹೇಳಿದರೆ ನಮ್ಮಲ್ಲಿ ಟೀಕೆ ಮಾಡ್ತಾರೆ. ಆದರೆ ಅವ್ರೇನು ಮಾಡಿದ್ರು, ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇರುವಾಗ, ನಮ್ಮ UPA ಸರ್ಕಾರ ಅಧಿಕಾರದಲ್ಲಿರುವಾಗ ಪೆಟ್ರೋಲ್ ಬೆಲೆ 55 ರೂಪಾಯಿ ಇತ್ತು, ಅದು 100ಕ್ಕೆ ದಾಟಿದೆ. ಅದೇ ರೀತಿ ಡೀಸೆಲ್ ಬೆಲೆ ಇರ್ಬೋದು, ಗ್ಯಾಸ್ ಬೆಲೆ ಇರ್ಬೋದು, 400 ರೂಪಾಯಿ ಇತ್ತು, 1000ಕ್ಕೆ ದಾಟಿದೆ. ಸೊ ಇದೆಲ್ಲ ಜಾಸ್ತಿ ಆಗಿ ಇವತ್ತು ಅವರು ನಮ್ಮ ಮೇಲೆ ಟೀಕೆ ಮಾಡೋ ನೈತಿಕ ಹಕ್ಕನ್ನೇ ಕಳ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಹಲವಾರು ವಿಚಾರಗಳನ್ನು ಅವರು ಹೇಳಿದರು, ಆದರೆ ಯಾವುದೂ ಕೂಡ ಅನುಷ್ಠಾನಕ್ಕೆ ತರಲಿಲ್ಲ. ಆ ವಿಚಾರ ಕೊಟ್ಟು ಜನರಿಗೆ ಹೇಳುವಂಥ ಕೆಲಸ ನಾವು ಮಾಡ್ತೀವಿ. ಅದೇ ರೀತಿ ಅವರು ಇವತ್ತು ನರೇಗಾ ಸುಮಾರು 20 ವರ್ಷ ಹಿಂದೆ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಸೋನಿಯಾ ಗಾಂಧಿ ನಾಯಕತ್ವದ ನರೇಗಾ ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದ್ವಿ. ಇತ್ತೀಚೆಗೆ ಒಂದು ಹೊಸ ಕಾಯ್ದೆ ತೆಗೆದು ಅದನ್ನ ಬದಲಾವಣೆ ಮಾಡಿದ್ರು. ಇವ್ರು ನಮ್ಮಲ್ಲಿ ಟೀಕೆ ಮಾಡಿಬಿಟ್ಟು ವಂಶ ಪರಂಪರೆ ಅಂತ ಮಾತನ್ನು ಹೇಳಿ ಜವಾಹರ್ಲಾಲ್ ನೆಹರು ಹೆಸರನ್ನ ಕಾರ್ಯಕ್ರಮಗಳ ಹೆಸರುಗಳು ತೆಗೆದ್ರು, ಇಂದಿರಾ ಗಾಂಧಿ ಹೆಸರುಗಳಂತ ಕಾರ್ಯಕ್ರಮಗಳು ತೆಗೆದ್ರು, ರಾಜೀವ್ ಗಾಂಧಿಯವರ ಹೆಸರುಗಳ ಕಾರ್ಯಕ್ರಮ ತೆಗೆದ್ರು, ಕೊನೆಗೆ ಮಹಾತ್ಮ ಗಾಂಧಿಯ ಹೆಸರುಗಳು ತೆಗೆದ್ರು. ನಾಥುರಾಮ್ ಗೋಡ್ಸೆ ಅವರು ಮಹಾತ್ಮ ಗಾಂಧಿಯವರು ಕೊಂದ್ರು, ಆದರೆ ಭಾರತೀಯ ಜನತಾ ಪಾರ್ಟಿಯವರು ಮಹಾತ್ಮ ಗಾಂಧಿಯ ಚಿಂತನೆಗಳನ್ನ, ಆ ವಿಚಾರಧಾರೆಗಳನ್ನ ಕೊಂದಿದ್ದಾರೆ. ನಾವು ನೇರವಾಗಿ ಟೀಕೆ ಮಾಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಜನ ಆಕ್ರೋಶ ಮತ್ತೆ ನರೇಗಾ ಸಂಗ್ರಾಮ ಕಾರ್ಯಕ್ರಮ ಹೋರಾಟ ಈಗಾಗಲೇ ನಾವು ಇಡೀ ರಾಜ್ಯದಂತ ಹೋರಾಟ ಹಮ್ಮಿಕೊಂಡಿದ್ದೀವಿ. ಇಡೀ ದೇಶದಂತ ಇವತ್ತು ಈಗಾಗಲೇ AICC ಅಧ್ಯಕ್ಷರ ಮಾರ್ಗದರ್ಶನ ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ನಾವು ಇಡೀ ದೇಶದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಮತ್ತೆ ನರೇಗಾನ ವಾಪಸ್ ತರುವಂಥ ಕೆಲಸ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆ ಹಿನ್ನೆಲೆ ಯಾಕಂದ್ರೆ ಮತ್ತೆ ಈ ಕಾಯ್ದೆಯನ್ನು ವಾಪಸ್ ತರುವಂಥ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಇವತ್ತು ಕೇಳ್ತಾರೆ, ಇವತ್ತು ನಾನು ಹೇಳಿದೆ ಒಂದು ಸಭೆಯಲ್ಲಿ, 12 ವರ್ಷ ಆದಮೇಲೆ ನರೇಂದ್ರ ಮೋದಿ ಅವ್ರಿಗೆ ಗೊತ್ತಾಯ್ತಾ ಪ್ರೈಮ್ ಮಿನಿಸ್ಟರ್ಗೆ ಈ ಕಾರ್ಯಕ್ರಮ ಸರಿ ಇಲ್ಲ ಅಂತ? ಜ್ಞಾನೋದಯ ಯಾವಾಗ ಆಯ್ತಾ? ಅಲ್ಲಿವರೆಗೂ ಗೊತ್ತಿರ್ಲಿಲ್ವಾ ಇದರ ಸಮಸ್ಯೆಗಳಿದೆ ಅಂತ? ಬೇಕಂತಾನೆ ಮಹಾತ್ಮ ಗಾಂಧಿ ಬಗ್ಗೆ, ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಚಿಂತನೆಗಳ ಬಗ್ಗೆ ಅವರಿಗೆ ವಿಶ್ವಾಸ BJP ಅವ್ರಿಗೆ ಇಲ್ಲ. ಅದರಿಂದ ಮಹಾತ್ಮ ಗಾಂಧಿ ಹೆಸರು ಕೂಡ ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಇದೊಂದು ದುರಂತ, ಒಂದು ದುರ್ದೈವ ಅಂತ ಹೇಳ್ಬೇಕಾಗ್ತದೆ. ಯಾವ ಮಹಾತ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು ಅವರ ಹೆಸರನ್ನು ನಮಗೆ ತೋರಿಯಂತಹ ದೊಡ್ಡ ಷಡ್ಯಂತ್ರ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ಮತ್ತೆ ಪಕ್ಷ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅದೇ ಇವತ್ತು ನಾನು ಹೇಳಿದೆ ಸಭೆಯಲ್ಲಿ, ಇವತ್ತು ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಮಹಾತ್ಮ ಗಾಂಧಿಯವರ ಪ್ರತಿಮೆ ಮುಂದೆ ಹೋರಾಟ ಮಾಡುವಂತಹ ನೈತಿಕತೆ ಕಳ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಅವರ ಹೆಸರು ಕೂಡ ಬದಲಾವಣೆ ಮಾಡುವಂತಹ ದೊಡ್ಡ ಒಂದು ಕುತಂತ್ರ ಅವ್ರು ಮಾಡಿದ್ದಾರೆ. ಆ ವಿಚಾರವಾಗಿ ನಾವು ಹೋರಾಟ ಮಾಡ್ತೀವಿ. ಅವತ್ತು ಏನು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿ ಆ ಭಾಗದ ವಿಶೇಷವಾಗಿ ಗ್ರಾಮೀಣ ಭಾಗದ ಜನರಿಗೆ ಏನು ನೆರೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಹಾಯ ಆಗ್ತಾ ಇತ್ತು, ಅದನ್ನ ತಡೆ ಮಾಡುವಂಥ ಕೆಲಸ ಈ BJP ಅವ್ರು ಮಾಡಿದ್ದಾರೆ ಅಂತ ಮಾತನ್ನ ಹೇಳ್ತಾ, ಇವತ್ತು ಅದರ ವಿರುದ್ಧ ಕೂಡ ನಾವು ಹೇಳುವಂಥ ಕೆಲಸವನ್ನು ಮಾಡ್ತೀವಿ. ಮುಂಬರುವಂತಹ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ, ಗ್ರಾಮ ಪಂಚಾಯತ್ ಬಹುಶಃ ಮೇ ಅಲ್ಲಿ ಆಗೋಂಥ ಸಾಧ್ಯತೆ ಇದೆ. ಅದಕ್ಕೆಲ್ಲ ಪಕ್ಷ ತಯಾರಿ ಆಗ್ತಾ ಇದೆ. ಈ ಚುನಾವಣೆಯಲ್ಲಿ ನಮ್ಮ ಸರ್ಕಾರದ ಸಾಧನೆ ಹಾಗೂ ಭಾರತೀಯ ಜನತಾ ಪಾರ್ಟಿಯ ವೈಫಲ್ಯಗಳನ್ನು ಜನರಿಗೆ ಹೇಳುವಂಥ ಕೆಲಸ ನಾವು ಮಾಡ್ತೀವಿ. ಈ ಚುನಾವಣೆಯಲ್ಲಿ ನಮ್ಮ ಸರ್ಕಾರದ ಸಾಧನೆಗಳು, 5 ಗ್ಯಾರಂಟಿಗಳು ನಮ್ಮ ಗೆಲುವಿಗೆ ಶ್ರೀರಕ್ಷೆ ಆಗಲಿದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಪ್ರಾಮಾಣಿಕವಾಗಿ ನುಡಿದಂತೆ ನಡೆದಿದ್ದೀವಿ, ಗೆದ್ದಿದ್ದೀವಿ ಅಂತ ಬೀಗಲ್ಲ, ಅದು ನಮ್ರತೆಯಿಂದ ಜನ ಕೊಟ್ಟಂತ ಏನು ಆಶೀರ್ವಾದ ಏನಿದೆ, ಜನಪರ ಕೆಲಸ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು 7 ವರ್ಷ 9 ತಿಂಗಳಾಗಿದೆ. ಮಿಕ್ಕಿದ 2 ವರ್ಷ ಮತ್ತೆ ನಾವು ಮಾಡ್ತೀವಿ. ನಮ್ಮ ಕಾರ್ಯಕ್ರಮಕ್ಕೆ ಮೆಚ್ಚಿದ್ದಾರೆ. ಅದಕ್ಕೆ 3 ಬೈ ಎಲೆಕ್ಷನ್ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡಿ ಗೆಲ್ಲಿಸಿದ್ದಾರೆ. ಮುಂಬರುವಂತಹ 2 ಅಸೆಂಬ್ಲಿ ಬೈ ಎಲೆಕ್ಷನ್ ಕೂಡ ನಾವೇ ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ, ಮತ್ತೆ 2028 ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಇದು ಸರಿ 7 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು ನೀವು ಲೋನ್ ಮಾಡಿದ್ರಿ, ಸಾಲ ತಗೊಂಡಿದ್ರಿ. ಇದರಿಂದ ಪ್ರತಿ ಮನುಷ್ಯನ ಮೇಲೆ 1 ಲಕ್ಷಕ್ಕಿಂತ ಹೆಚ್ಚು ಭಾರ ಬೀಳ್ಬೇಕು. ಒಂದು ಆಮೇಲೆ ನಿಮ್ ಗ್ಯಾರಂಟಿಗಳನ್ನ ನೀವು ಕಂಟಿನ್ಯೂ ಮಾಡೋ ಉದ್ದೇಶದಿಂದ SC ST ಇರುವಂತ ದುಡ್ಡುಗಳನ್ನ ನೀವು ಬಳಸ್ಕೊಂಡ್ ಮಾಡಿರ್ತೀವಿ ಅನ್ನುವಂತ 2 ಆರೋಪಗಳು ನಿಮ್ಮ ಮೊದಲನೇ ಆರೋಪ ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ರು, ನಮ್ಮ VR 28% ಕಡಿಮೆ ಆಸ್ ಪರ್ ದ ಗೈಡ್ಲೈನ್ಸ್ ನಾವು ಮಾಡಿದ್ದೀವಿ. ಯಾಕೆ ಕೇಂದ್ರ ನರೇಂದ್ರ ಮೋದಿ ಸರ್ಕಾರ ಎಷ್ಟು ಸಾಲ ಮಾಡಿದ್ದಾರೆ ಅದ್ರ ಬಗ್ಗೆ ಯಾಕೆ ಭಾರತೀಯ ಜನತಾ ಪಾರ್ಟಿ ಟೀಕೆ ಮಾಡಲ್ಲ? ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ? ಯಾವುದೇ ರಾಜ್ಯ ಅಭಿವೃದ್ಧಿ ಆಗಬೇಕಂದ್ರೆ ಡೆಫಿನೆಟ್ಲಿ ಕೆಲವು ಟೈಮಲ್ಲಿ ಸಾಲ ಮಾಡಬೇಕಾಗ್ತದೆ, ಬಟ್ ಇನ್ ದ ಲಿಮಿಟ್ಸ್. ಆ ಲಿಮಿಟನ್ನು ನಮ್ಮ ಸರ್ಕಾರ ಕ್ರಾಸ್ ಮಾಡಿಲ್ಲ. ಆ ಬಗ್ಗೆ ನಿಮಗೂ ಮಾಹಿತಿ ಕೊಟ್ಟಿದ್ದಾರೆ, ಬಹುಶಃ ಬಜೆಟ್ ಬುಕ್ಕಲ್ಲೂ ಕೂಡ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಅದರಿಂದ
ಕೇವಲ ರಾಜಕೀಯಕ್ಕೋಸ್ಕರ ರಾಜಕೀಯ ಮಾಡ್ತಾರೆ ಬಿಜೆಪಿ ಬಿಟ್ಟು ಅದರ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇಲ್ಲ. ಇಷ್ಟು ಕಾರ್ಯಕ್ರಮ ನಾವು ಕೊಟ್ಟಿದ್ದೀವಿ, ಹೌದು ಮಾಡಬೇಕಾಗ್ತದೆ. ಯಾಕಂದ್ರೆ ಆದರೆ ಆ ಲಿಮಿಟಲ್ಲಿ ಇಟ್ಕೊಂಡು ನಮ್ಮ ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಗ್ಯಾಪ್ ಇಟ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯ ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ. ಇಲ್ಲ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆ ಕೆಲವು ಗ್ಯಾರಂಟಿಗಳಿಗೆ ಬಳಕೆ ಮಾಡಿದಂತ ಮಾಹಿತಿ ಕೂಡ ಇರ್ತಾ ಇದೆ. ಅದನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೂ ತಂದಿದ್ದಾರೆ. ಯಾವ ರೀತಿ ಮುಂದಿನ ಸರಿ ಮಾಡಬೇಕು ಅದನ್ನ ಮಾಡ್ತಾರೆ. ಇಲ್ಲ ಒಪ್ಕೊಳ್ಳೋದಲ್ಲ, ಅದು ಬಳಕೆ ಮಾಡಿಕೆಲ್ಲ ಇವಾಗ ಗ್ಯಾರಂಟಿ ಅಂದ್ರೆ ಅದಲ್ಲ. ಇಲ್ಲ 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 ನಾವು ಒಪ್ಕೊಳ್ತಾ ಇಲ್ಲ. ನಾನು ಹೇಳಿ ಗ್ಯಾರಂಟಿಗಳಲ್ಲಿ ಎಲ್ಲಾ ಸಮಾಜದವರೆಗೂ ಕಾರ್ಯಕ್ರಮ ಹೋಗಿರುತ್ತೆ. ಇಲ್ಲ 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 ನಾನು ಅದನ್ನ ಬಳಸ್ಕೊಂಡು ಅಂತ ಹೇಳಂತ ಮಾತನ್ನು ಹೇಳೋದೇ ಇಲ್ಲ ನಾನು. ಆದರೆ ಗ್ಯಾರಂಟಿಗಳಲ್ಲಿ ಎಲ್ಲರೂ ಕೂಡ ಆ ಗ್ಯಾರಂಟಿಯಲ್ಲಿ ಬಂದ್ಬಿಡ್ತಾರೆ. ಅದರಲ್ಲಿ ಯಾವುದೇ ಒಂದು ಡಿವಿಷನ್ ಇರೋದಿಲ್ಲ. ಅದರಿಂದ ಆದರೆ ಯಾವುದೇ ಕಾರಣಕ್ಕೆ SC/ST ಹಣನ ದುರ್ಬಳಕೆ ನಾವು ಮಾಡೋದಿಲ್ಲ. ಈಗ ಎರಡು 55 ರೂಪಾಯಿ ಇತ್ತು, ಈಗ 100 ರೂಪಾಯಿ ಆಗಿದೆ ಅಂತ ಹೇಳಿದ್ರು. ಈಗ ನಿಮ್ಮ ಸಂಬಳ ಹೆಚ್ಚಾಗಿಲ್ಲ, ನಷ್ಟ ಐತೆ. ಯಾವುದು ನಿಮ್ಮ ವಿಧಾನ ಪರಿಷತ್ ಸದಸ್ಯರದ್ದು ಗೌರವ ಅಷ್ಟೇ ಇದೆ, ಮೊದಲು ಇತ್ತು, ಈಗ ಹೆಚ್ಚಾಗಿದೆ. ಅಲ್ಲ ಅಲ್ಲ ಅದು ಹಂತ ಹಂತವಾಗಿ ಮಾಡಬೇಕು. ಅಲ್ಲ ನಾನು ಯಾರು ಈಗ ಭಾಳ ನಮ್ಮ ಮೇಲೆ ಟೀಕೆ ಮಾಡ್ತಾರೆ ಬೆಲೆ ಅಲ್ಲಲ್ಲ ಬೆಲೆ ಏರಿಕೆ ಆವಾಗ ಡಾಲರ್ ಇದು ಪೆಟ್ರೋಲ್ ಕ್ರೂಡ್ ಆಯಿಲ್ ಕಡಿಮೆ ಇದ್ರು ಕೂಡ ಜಾಸ್ತಿ ಇದ್ರು ಕೂಡ ನಾವು ಸಬ್ಸಿಡಿ ಕೊಟ್ಟು ಕಡಿಮೆ ಮಾಡಿದ್ವಿ. ಆದ್ರೆ ಇವಾಗ ಕಡಿಮೆ ಇದ್ರು ಕೂಡ ಅಷ್ಟೇ ಅದನ್ನ ಕಡಿಮೆ ತರಂತ ಕೆಲಸ ಮಾಡಲೇ ಇಲ್ಲ. ಅದಕ್ಕೆ ನಾವು ಟೀಕೆ ಮಾಡ್ತಾ ಇರೋದು. ಅಲ್ಲಲ್ಲ ಆವಾಗ ಸಬ್ಸಿಡಿ ಕೊಟ್ಟು ನಾವು ಕಡಿಮೆ ಮಾಡ್ತಾ ಇದ್ವಿ, 55 ರೂಪಾಯಿ ಕೊಡ್ತಾ ಇದ್ವಿ. ಅವಾಗ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಇತ್ತು. ಇವಾಗ ಕಡಿಮೆ ಆದ್ರೂ ಕೂಡ ಇವರು ಅದನ್ನ ರೇಟ್ ಕಡಿಮೆ ಮಾಡಿಲ್ಲ, ಅಷ್ಟೇ ಇಟ್ಕೊಂಡು ನಮ್ಮ ಮೇಲೆ ಜನರ ಮೇಲೆ ಹೊರೆ ಹಾಕಿದ್ದಾರೆ. ಅದನ್ನ ಹೇಳ್ತಾ ಇದ್ದೀನಿ. ನಮ್ಮ ಇದು ಟಪಾಲು ಹೇಳಕ್ ಪ್ರಕಾರ ಎರಡು ಭವನ ಬಗ್ಗೆ ತಾವು ಮಾಡಿರಿ, ಅದ್ರ ಬಗ್ಗೆ ಒಳ್ಳೇದಾಯ್ತು. ಈಗ ಅದು ಶಾದಿ ಮಹಲ್ ಆಗಲಿ ಹಜ್ ಭವನ್ ಆಗಲಿ ಅದು ಪಿರಿಯಡ್ ಇರ್ತದೆ, ಸೀಸನ್ದಾಗ ಅಷ್ಟೇ ನಡೀತಾವೆ, ಬಾಕಿ ಖಾಲಿ ಇರ್ತಾವೆ ಅಲ್ಲ. ಅದ್ರ ಸಲುವಾಗಿ ತಮ್ಗೊಂದು ಈ ಬರೀ ಇನ್ಕ್ಲೂಡಿಂಗ್ ಶಾದಿ ಮಹಲ್ ಅಲ್ಲಿ ಏನು ಮಲ್ಟಿಪರ್ಪಸ್ ವ್ಯವಸ್ಥೆ ಮಾಡ್ತೀರಿ, ಬರೀ ಖಾಲಿ ಹಂಗೆ ಬಿಟ್ಬಿಡ್ತೀರಿ. ಅದು ಏನು ತಮ್ಮ ಕಡೆ ಹಜ್ ಭವನ್ ಏನ್ ಮಾಡ್ತೀವಿ ಅದು 1 ತಿಂಗಳು ಮಾತ್ರ ಬಳಕೆ ಆಗತ್ತೆ. 11 ತಿಂಗಳು ಅಲ್ಲಿ ಕಂಪ್ಯೂಟರ್ ಟ್ರೈನಿಂಗ್ ಇರ್ಬೋದು, ಸ್ಕಿಲ್ ಟ್ರೈನಿಂಗ್ ಇರ್ಬೋದು, IAS IPS UPS ಟ್ರೈನಿಂಗ್ ಇರ್ಬೋದು, ಅದಕ್ಕೆಲ್ಲ ಬಳಕೆ ಮಾಡ್ಕೊಂಡು ಇಟ್ಟು ಮಲ್ಟಿಪರ್ಪಸ್ ಹಾಲ್ ಆಗಿ ಅದನ್ನ ಮಾಡಿಬಿಟ್ಟು ಇಡೀ ವರ್ಷ ಹಾಲನ್ನ ಬಳಕೆ ಮಾಡೋಂಥ ರೀತಿಯಲ್ಲಿ ನಾವು ಎಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ. ಹಜ್ ಸಮಯ ಬಿಟ್ಟು ಬೇರೆ ಸಮಯದಲ್ಲಿ ಇಟ್ ಶುಡ್ ಬಿಕಮ್ ಎ ಪ್ಲೇಸ್ ವೇರ್ ಫಾರ್ ಆಲ್ ದಿಸ್ ಟ್ರೈನಿಂಗ್ ಪರ್ಪಸ್. ಅದರಿಂದ ಸಾಕಷ್ಟು ಶಾದಿ ಮಹಲ್ ಹಂಗೆ ಅದೇ ಪರಿಸ್ಥಿತಿ ಇದೆ. ಇಲ್ಲ ಶಾದಿ ಮಹಲ್ ಬಗ್ಗೆ ಮತ್ತೆ ಚರ್ಚೆ ಮಾಡಬೇಕಾಗ್ತದೆ. ಅಲ್ಲ ಶಾದಿ ಮಹಲ್ ಯಾಕಂದ್ರೆ ಟೈಮ್ ಟು ಟೈಮ್ ಅದು ಬುಕ್ಕಿಂಗ್ ಆಗ್ತಾ ಇರುತ್ತೆ. ಯಾವಾಗ ಬುಕ್ಕಿಂಗ್ ಆಗೋದಿಲ್ಲ ಅಂತ ಸಮಯದಲ್ಲಿ ಏನೋ ಒಂದು ಕಾರ್ಯಕ್ರಮ ಬಗ್ಗೆ ನಾವು ಚಿಂತೆ ಮಾಡ್ತೀವಿ. ಇನ್ನೊಂದು ಈ ತಂದೆ ಬಹುಶಃ ಪ್ರಪೋಸಲ್ ಡಿವಿಷನಲ್ ವೈಸ್ ವರ್ಕ್ ಆಫೀಸಸ್ ಆಗ್ಬೇಕಂತ ಸುದ್ದಿ ಇದೆ. ಹೌದು, ಈಗಾಗಲೇ ನಾನು ವಕ್ಫ್ ಬೋರ್ಡ್ ಚೇರ್ಮನ್ ಅಲಿ ಹುಸೇನಿ ಅವರು ತಮ್ಮ ಡಿಸ್ಕಸ್ ಕೂಡ ಮಾಡಿದೆ. ಸರ್ಕಾರ ಹತ್ತಲ್ಲೂ ಕೂಡ ನಾವು ಮಾಡ್ತೀವಿ. 4 ಭಾಗದಲ್ಲೂ ಕೂಡ ವಕ್ಫ್ ಆಫೀಸ್ ಇದ್ದರೆ ಬಹುಶಃ ಆ ಸಮಸ್ಯೆಗಳಿಗೆ ಸಮಾಧಾನ. ಯಾಕಂದ್ರೆ ಎಲ್ಲರೂ ಕೂಡ ಬೆಂಗಳೂರು ಬರಬೇಕಾಗ್ತದೆ. ಅದ್ರ ಬಗ್ಗೆ ಮುಖ್ಯಮಂತ್ರಿ ಬಗ್ಗೆ ಮತ್ತೆ ಕನ್ಸರ್ನ್ ಮಿನಿಸ್ಟರ್ ಜೊತೆ ಚರ್ಚೆ ಮಾಡಿ ಅದ್ರ ಬಗ್ಗೆ ಏನು ತೀರ್ಮಾನ ತಗೋಬೇಕಾದ್ರೆ ಮುಂದೆ ತೀರ್ಮಾನ ತಗೊಳ್ತೀವಿ. ಇನ್ನೊಂದು ಲಾಸ್ಟ್ ಟೈಮ್ ತಾವು ಬಂದಿದ್ರಿ, ಪ್ರಯತ್ನ ಮಾಡಿದ್ರೆ ಗೊತ್ತಾಗಿದೆ. ಅದು 124 ಇಯರ್ ಓಲ್ಡ್ 40 ಸ್ಕೂಲ್ ಬಗ್ಗೆ ಅದು ರಿಸಲ್ಟ್ ಏನಾಗ್ತಾ ತಾವು ಪ್ರಯತ್ನ ಮಾಡ್ತಾ ಇದ್ದೀರಿ? ಈಗಾಗಲೇ ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ನನಗೆ ವಿಶ್ವಾಸ ಇದೆ ಆದಷ್ಟು ಬೇಗ ಆ ಕೆಲಸ ಆಗುತ್ತೆ. ಯಾಕಂದ್ರೆ ಚೀಫ್ ಮಿನಿಸ್ಟರ್ ಬಂದಾಗ ಯಾಕಂದ್ರೆ ಯತ್ನಾಳ್ ಫ್ಲೈಓವರ್ ಹೇಳಿದ್ರು, ಒಂದು ಡಿಮಾಂಡ್ ಇಟ್ಟರು. ಇಮಿಡಿಯೇಟ್ಲಿ ನಿಮ್ಮ ಚೀಫ್ ಮಿನಿಸ್ಟರ್ ಅವರು ನಾ ಮಾಡ್ತೀನಿ ಅಂತ ಹೇಳಿದ್ರು. ಇದು ಬರೀ ಒಂದು 124 ಇಯರ್ಸ್ ಸ್ಕೂಲ್ದು ಡಿಮಾಂಡ್ ಇದು. ಅದು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ನಿಮಗೆ. ಅವ್ರು CM ಯತ್ನಾಳ್ ಮಾತು ಕೇಳಿ ಇಮಿಡಿಯೇಟ್ಲಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ರಿಪ್ಲೈ ಕೊಟ್ಟರು, ಫ್ಲೈಓವರ್ನ ಮಾಡ್ತೀವಿ. ವಾಟ್ ಈಸ್ ದಿಸ್, ಏನು ನಡೆದಂತ ನಿಮ್ಮ ಸರ್ಕಾರ ನಮ್ಮ ಮೇಲೆ ವಿಶ್ವಾಸ ಇಡಿ, ಆದಷ್ಟು ಬೇಗ ಆರ್ಡರ್ ಕಾಪಿ ಬರುತ್ತೆ ಅಂತ ಹೇಳೋದು ಬಯಸ್ತಾ ಇದ್ದೀನಿ. ಆಗತ್ತೆ ವಿಶ್ವಾಸ. ಇಲ್ಲ ಇದು ಒಂದು ನಿಮಿಷ ಕಂಪ್ಲೀಟ್ ಮಾಡಿ. ಇಲ್ಲ ಈಗಾಗಲೇ ಚರ್ಚೆ ಮಾಡಿ ಫೈಲ್ ಮೂವ್ಮೆಂಟ್ ಅಲ್ಲಿ ಇದೆ. ಆದಷ್ಟು ಬೇಗ ಅದನ್ನು ಮಾಡ್ಕೊಡ್ತೀವಿ ಅಂತ ನಾನು ಹೇಳೋದು ಬಯಸ್ತಾ ಇದ್ದೀನಿ. ಏನು ಹೇಳ್ತಾ ಇದ್ರಿ? ಹಾಂ ನೋಡಿ, ನಾನು ಮುಂಚೆನೇ ಹೇಳಿದೆ, ನಮ್ಮೇಲೆ ಏನು ಜವಾಬ್ದಾರಿ ಕೊಟ್ಟು ಜನ 140 ಶಾಸಕರನ್ನ ಎಲೆಕ್ಟ್ ಮಾಡಿ ರಾಜ್ಯದಲ್ಲಿ ಕಾರ್ಯಕ್ರಮ ತರಬೇಕು.
ನಾವು ಏನು ಕೊಟ್ಟಂಥ ಮ್ಯಾನಿಫೆಸ್ಟೋ ಇಂಪ್ಲಿಮೆಂಟ್ ಮಾಡ್ಬೇಕಂತ ಹೇಳಿದ್ವಿ, ಅದೆಲ್ಲ ಕೆಲಸವನ್ನು ಮಾಡ್ತಾ ಇದ್ವಿ. ಎಲ್ಲ ಗ್ಯಾರಂಟಿಗಳನ್ನ ಅನುಷ್ಠಾನ ತಂದಿದ್ವಿ. ಎಲ್ಲ ವಿಚಾರಗಳನ್ನು ಎಲ್ಲ ಸಮಾಜ ವರ್ಗ ಜನರ ಕಷ್ಟಗಳು ಸ್ಪಂದಿಸಿದ್ದೀವಿ ನಾವು. ಈಗ ಅದು ಚೀಫ್ ಮಿನಿಸ್ಟರ್ ಮಾಡೋದು ಬಿಡೋದು ಪಕ್ಷದ ವರಿಷ್ಠ ತೀರ್ಮಾನ ತಗೊಳ್ತಾರೆ. ಆದರೆ ಒಟ್ಟಾರೆ ಒಂದು ಮಾತು ಹೇಳುವಲ್ಲ ನಾನು, ಈ 5 ಚುನಾವಣೆ, ನಮ್ಮ ಕೇರಳ ಇರ್ಬೋದು, ತಮಿಳುನಾಡು, ಇದು 5 ರಾಜ್ಯ ಚುನಾವಣೆ ನಂತರ ಬಜೆಟ್ ನಮ್ಮ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗುತ್ತೆ, ಅಷ್ಟು ಮಾತ್ರ ಹೇಳಬಲ್ಲೆ. ಸೊ ಆಫ್ಟರ್ ದೀಸ್ 5 ಸ್ಟೇಟ್ ಎಲೆಕ್ಷನ್ಸ್ ದೇರ್ ವಿಲ್ ಬಿ ರೀಕಾನ್ಸ್ಟಿಟ್ಯೂಷನ್ ಆಫ್ ದ ಬಜೆಟ್, ರೀಕಾನ್ಸ್ಟಿಟ್ಯೂಷನ್ ಆಫ್ ದ ಕ್ಯಾಬಿನೆಟ್, ಅಷ್ಟನ್ನು ಹೇಳಬಲ್ಲೆ. ಮುಖ್ಯಮಂತ್ರಿ ಬಗ್ಗೆ ಅಂತಿಮ ತೀರ್ಮಾನ ರಾಹುಲ್ ಗಾಂಧಿಯು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಮಾಡ್ತಾರೆ. ಅದರಿಂದ ನಮಗೆ ಆದೇಶ ಕೊಟ್ಟಿದ್ದು ಒಂದು ಲಕ್ಷ್ಮಣ ರೇಖೆಯನ್ನು ಹಾಕಿದ್ದಾರೆ, ಯಾರು ಕೂಡ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ. ಅದರಿಂದ ನಾವು ಕಾರ್ಯಕರ್ತರಾಗಿ ನಾವು ಅದ್ರ ಬಗ್ಗೆ ನಮ್ಗೆ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡುವಂತಹ ನಮಗೆ ಕಟ್ಟಪ್ರಣೆ ಮಾಡಿದ್ದಾರೆ. ಅಷ್ಟು ಒಂದು ಹೇಳ್ಬೋದು ನಾನು, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗ್ಬೋದು ಈ 5 ರಾಜ್ಯ ಚುನಾವಣೆ ನಂತರ ಅಂತ ಹೇಳ್ಬೋದು. 5 ಅದು ಮೋಸ್ಟ್ಲಿ ಮೇ ಅಲ್ಲಿ ಎಲೆಕ್ಷನ್ಸ್ ಆಗುತ್ತೆ. ಸೊ ಮೇ ಆದ್ಮೇಲೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗೋ ಸಾಧ್ಯತೆ. ಅದ್ರ ಬಗ್ಗೆ ನಾವು ಯಾರು ಹೇಳ್ದಲ್ಲ, ನಮ್ಗೆ ಲಕ್ಷ್ಮಣ ರೇಖೆ ಹಾಕಿದ್ದಾರೆ, ಅದರಿಂದ ಯಾರು ಕೂಡ ವಿಚಾರವಾಗಿ ಮಾತಾಡಬಾರ್ದು. ನಮ್ಮಲ್ಲಿ ಯಾವ ಗುಂಪುಗಾರಿಕೆ ಇಲ್ಲ. ಈಗಾಗಲೇ ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ, ನಾನು ಡಿ.ಕೆ. ಶಿವಕುಮಾರ್ ಹಾಲು ಜೇನು ಅಂತ ಮಾತನ್ನು ಕೂಡ ಹೇಳಿದ್ದಾರೆ. ಅದನ್ನೆಲ್ಲ ನಿಮ್ಮ ಪತ್ರಿಕೆಯಲ್ಲಿ ಬರೆದಿದ್ದಾರೆ. ಅದರಿಂದ ಆದರೆ ಸಮಸ್ಯೆಗಳು ಏನಿಲ್ಲ. ನಮ್ಮ ಸರ್ಕಾರ ಕೆಲಸ ಕಾರ್ಯಗಳು ನಡೀತಾ ಇದೆ. ಅಂತಿಮವಾಗಿ ಏನಾದರೂ ಇದ್ರೆ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ನಾನು 2ನೇ ಬಾರಿ ಹೇಳ್ತಾ ಇದ್ದೀನಿ, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಬಗ್ಗೆ ಹೇಳಬಲ್ಲ ನಾನು. ಈ 5 ರಾಜ್ಯ ಚುನಾವಣೆ ನಂತರ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗುತ್ತೆ. ಈಗಾಗಲೇ ವರಿಷ್ಠರಿಗೆ ನಾವು ಹೇಳಿದ್ದೀವಿ, ಕನಿಷ್ಠ 50% ಮಂತ್ರಿಗಳನ್ನು ಪಕ್ಷದ ಕೆಲಸಕ್ಕೆ ಹಾಕಿ 50% ಮಂತ್ರಿಗಳು ಹೊಸಬರನ್ನ ನೇಮಕ ಮಾಡಿ ಅಂತ ಈಗಾಗಲೇ ನಾವು ಒತ್ತಾಯ ಕೂಡ ಮಾಡಿದ್ದೀವಿ. ಹೈಕಮಾಂಡ್ ಕೂಡ ಹೇಳಿದ್ದೀವಿ. 50% ಏನು ಮಂತ್ರಿಗಳಾಗಿದ್ದಾರೆ ಅವರು ಮುಂದಿನ ಎಲೆಕ್ಷನ್ಗೆ ಕೆಲಸ ಮಾಡಬೇಕು. ಅಧಿಕಾರ 28ರಲ್ಲೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ. ಹೊಸಬರಿಗೆ 50% ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಈಗಾಗಲೇ ಹೇಳಿದ್ದೀವಿ, ಮನವಿಯನ್ನು ಮಾಡಿದ್ದೀವಿ. 2023ರಲ್ಲಿ ಕೂಡ ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿಬಿಟ್ಟು ಸಾಕಷ್ಟು ನಾವು ದುಡಿದಿದ್ದೀವಿ. 4 ವರ್ಕಿಂಗ್ ಪ್ರೆಸಿಡೆಂಟ್ ಅಲ್ಲಿ 3 ವರ್ಕಿಂಗ್ ಪ್ರೆಸಿಡೆಂಟ್ ಮಂತ್ರಿಗಳು ಮಾಡಿದ್ದಾರೆ. ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ ಮತ್ತು ರಾಮಲಿಂಗಡಿ. ನನ್ನೊಂದು ಅವಕಾಶ ಸಿಕ್ಕಲಿಲ್ಲ. ಮುಂದೆ ಬರುವಂತಹ ಕ್ಯಾಬಿನೆಟ್ ಮಿನಿಸ್ಟರ್ ಆಗುವಂಥ ಹೈಕಮಾಂಡ್ ನನಗೆ ಅವಕಾಶ ಕೊಡ್ಬೋದು ಅಂತ ವಿಶ್ವಾಸ ವ್ಯಕ್ತಪಡಿಸಿದೆ. ಯಾವ ಅಸಮಾಧಾನ ಇಲ್ಲ. ಕಾಂಗ್ರೆಸ್ಸಲ್ಲಿ 45 ವರ್ಷ ಆಯ್ತು. ನಾನು ಬ್ಲಾಕಿನ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿದೆ. 3 ಪ್ರೈಮ್ ಮಿನಿಸ್ಟರ್ ಜೊತೆ ಕೆಲಸ ಮಾಡಿದ್ದೀನಿ, ರಾಜೀವ್ ಗಾಂಧಿ, ಪಿ.ವಿ. ನರಸಿಂಹರಾವ್, ಮನಮೋಹನ್ ಸಿಂಗ್ ಜೊತೆ. ಅದರಿಂದ ಅದೆಲ್ಲ ಯಾವುದೇ ಒಂದು ವಿಚಾರ ಅಸಮಾಧಾನ ಇಲ್ಲವೇ ಇಲ್ಲ ಒಬ್ಬ ಕಾರ್ಯಕರ್ತನಾಗಿ. ಆದರೆ ಈ ಸರ್ಕಾರ ಶಿವಕುಮಾರ್ ಅವ್ರ ಜೊತೆ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಪ್ರಾಮಾಣಿಕವಾಗಿ ದುಡಿದಿದ್ದೀವಿ ನಾವು. ಈ ಅಧಿಕಾರ ಬರೋಲ್ಲಿ ನಮ್ಮದು ಕೂಡ ಪಾತ್ರ ಇದೆ ಅಂತ ಹೇಳೋಷ್ಟನ್ನು ಹೇಳಬಲ್ಲ. ಇದು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಲೆಕ್ಷನ್ ಬಗ್ಗೆ ಮಾಡಿದ್ರು. ಹೌದು, ಅದ್ರಾಗ ಸೋಷಿಯಲ್ ಜಸ್ಟಿಸ್ ಟೋಟಲಿ ಮೈನಾರಿಟೀಸ್ಗೆ ಸಿಗೋದಿಲ್ಲ ಅವಕಾಶ. ಬರೀ ಯಾರು ಲಾಸ್ಟ್ ರೆಕಾರ್ಡ್ ನೋಡಿದ್ರೆ 1-2 ಜಿಲ್ಲಾ ಪಂಚಾಯತ್ ಬರ್ತಾವೆ. ಅದ್ರ ಬಗ್ಗೆ ಹೌ ಟು ಎಲೆಕ್ಟ್ ಬರೀ ಟಿಕೆಟ್ ಕೊಡ್ತಿರ್ತಾವೆ. ಯಾವ ಥರ ಅವ್ರಿಗೆ ಬರೋದು ತಂತ್ರಗಾರಿಕೆ, ಇದ್ರ ಬಗ್ಗೆ ಏನು ಸೋಷಿಯಲ್ ಜಸ್ಟ್ ಅಂತ ಇಲ್ಲೇ ಇಲ್ಲ. ಇದ್ರಾಗ ನಿಮ್ಮ ಜಿಲ್ಲಾ ಪಂಚಾಯತ್ ತಾಲೂಕು ಇನ್ನೂ ಗ್ರಾಮ ಪಂಚಾಯತ್ ಆಗ್ತಾವೆ, ಜನ ಬರ್ತಾರೆ. ಇದ್ರಾಗಂತ ಯಾರೂ ಬರೋದಿಲ್ಲ. ಇದ್ರ ಬಗ್ಗೆ ಈಗಾಗಲೇ ನಾವು ನಮ್ಮ ಲೆಜಿಸ್ಲೇಟಿವ್ ಫೋರಮ್ ಅಲ್ಲಿ ನಾವು ಮೈನಾರಿಟಿ ಲೆಜಿಸ್ಲೇಟಿವ್ ಫೋರಮ್ ಚರ್ಚೆ ಕೂಡ ಮಾಡಿದ್ದೀವಿ. ಯಾವ ರೀತಿ ಪ್ರತಿ ಜಿಲ್ಲೆಯಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಲ್ಲಿ ವಿಶೇಷ ತಾವೇನು ಹೇಳ್ತಾ ಇದ್ರಿ ಆ ವಿಚಾರವಾಗಿ ಟಿಕೆಟ್ ಕೊಡೋ ರೀತಿಯಲ್ಲಿ ನಾವು ಪಕ್ಷದ ಮೇಲೆ ಒತ್ತಾಯ ಹಾಕಬೇಕಂತ ಚರ್ಚೆ ಮಾಡಿದ್ವಿ. ಅವಕಾಶ ಸಿಗುತ್ತೆ ಅಂತ ವಿಶ್ವಾಸ ಇದೆ. ಸರ್, ರಾಜ್ಯ ಕಾಂಗ್ರೆಸ್ ಅಲ್ಲಿ ಅಧಿಕಾರ ಬಂದ ತಕ್ಷಣ ಈ ಭಾಗ ಬಿಜಾಪುರ ಬಹಳ ಕಡೆಗಣನೆ ಒಳಗಾಗಿದೆ. ಅದು ಅಲ್ಪಸಂಖ್ಯಾತರ ವಿಷಯದಲ್ಲಿ ಪ್ರತಿ ಬಾರಿ ಯಾವುದೇ ಸ್ಥಾನಮಾನ ವಿಧಾನ ಪರಿಷತ್ತು ಅಥವಾ ಬೇರೆ ನಿಗಮ ಮಂಡಳಿಗಳು ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ನಿಮ್ಮ ಗುಲ್ಬರ್ಗ ಅಥವಾ ಬೆಂಗಳೂರು, ಹುಬ್ಬಳ್ಳಿ ಈ ಭಾಗಕ್ಕೆ ಆದ್ಯತೆ ಕೊಡ್ತೀರಿ. ಈ ಭಾಗದ ಅಲ್ಪಸಂಖ್ಯಾತರನ್ನು ಪರಿಗಣಿಸಲ್ಲ, ಅವರಿಗೆ ಆದ್ಯತೆ ಕೊಡ್ತಾ ಇಲ್ಲ. ಮತ್ತೆ ಇಲ್ಲಿ ವಿಜಯಪುರ ಕ್ಷೇತ್ರದಲ್ಲೂ ಅಲ್ಪಸಂಖ್ಯಾತರನ್ನ ನಾಮ ಮಾತ್ರ ಏನೋ ಇದು ಕೊಡ್ತೀರಾ, ಆಮೇಲೆ ಅವ್ರನ್ನ ಸೋಲಿಸ್ಲಿಕ್ಕೆ ನಿಮ್ಮ ಪಕ್ಷದವರೇ ಕೈ ಜೋಡಿಸ್ತಾರೆ ವಿರೋಧಿಗಳ ಜೊತೆಗೆ. ಈ ತರ ದೊಡ್ಡ ಆರೋಪಗಳೆಲ್ಲ ಇದೆ. ಪಕ್ಷದಲ್ಲಿ ಬಹಳ ಅಸಮಾಧಾನಗಳು ಇದಾವೆ ಅಲ್ಪಸಂಖ್ಯಾತರ ಮುಖಂಡರು. ಇದಕ್ಕೆ ನಿಮ್ಮ ಹೈಕಮಾಂಡ್ ಗಮನಕ್ಕೆ ಬಂದಿದೆಯಾ ಅಥವಾ ಅದಕ್ಕೆ ಪರಿಹಾರ ಇಲ್ಲ? ಫಸ್ಟು ನಮ್ಮ ಪಕ್ಷ ಎಲ್ಲ ಸಮಾಜದವ್ರಿಗೆ ಅವಕಾಶ ಅಧಿಕಾರ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ನಾವು ವಿಶೇಷವಾಗಿ ಅಲ್ಪಸಂಖ್ಯಾತರು ಕೇಳಿದ್ವಿ, ಅದಕ್ಕೆ ನಾನು ಹೇಳ್ತೀನಿ. ಈಗಾಗಲೇ ಮುಷರೀಫ್ ಅವರಿಗೆ ನಾವು
ಟಿಕೆಟ್ ಕೊಟ್ಟಿದ್ವಿ. ಈಗ ಬಹುಶಃ ಚೇರ್ಮನ್ ಕೂಡ ಆಗಿದ್ದಾರೆ ಅವರು, ಅಲ್ವಾ? ಅರ್ಬನ್ ಡೆವಲಪ್ಮೆಂಟ್ ಯಾರು ಸೊ ಕೊಟ್ಟರು. ಅದರಿಂದ ಅಲ್ಪಾಸ್ಗೆ ಇನ್ನೂ ಹೆಚ್ಚು ಕೊಡ್ಬೇಕಂತ ಏನ್ ನಿಮ್ಮ ಆಸೆ ಇದೆ ಆ ವಿಚಾರವನ್ನು ವರಿಷ್ಠರಿಗೆ ತಲುಪಿಸ್ತೀವಿ. ಅಲ್ಲ ಇಲ್ಲ ಪಕ್ಷದ ಅಲ್ಲ ಅಲ್ಲ ನಾನು ನಿಮ್ಗೆ ತಳ ನಿಮ್ಮ ಭಾವನೆ ಹೇಳಿದ್ ನಾನು ಭಾವನೆ ಜನರಿಗೆ ಈ ಅಲ್ಪಸಂಖ್ಯಾತಗಿನ್ನ ಅಲ್ಲಲ್ಲ ಈ ಸಮಾಜದ ಭಾವನೆ ನಿಮ್ಮ ಮೂಲಕ ನಮ್ಗೆ ನಾವು ತಲುಪಿಸ್ತಾ ಇವ. ಕಾಂಗ್ರೆಸ್ ಮುಖಂಡರೇ ಸೋಲಿಸ್ತಾರೆ. ಯಾಕಂದ್ರೆ ಒಂದು ಅಲ್ಪಸಂಖ್ಯಾತನು ಅಂತ ಇದು ದೊಡ್ಡ ಆರೋಪ ಇದೆ. ಅವರೇ ಕೈ ಜೋಡಿಸ್ತಾರೆ ಮತ್ತು ಬಿಜೆಪಿ ಜೊತೆ ಒಳಗೆ ಶಾಮೀಲಾಗಿ ಕಾಂಗ್ರೆಸ್ ಮುಖಂಡರು ಸೋಲಿಸ್ತಾರೆ ಅನ್ನುವಂತ ಆರೋಪ. ಇಲ್ಲ ಅವಿಂದ ನಿಮ್ಮ ಆರೋಪಕ್ಕೆ ನಾನು ಸದ್ಯಕ್ಕೆ ಪೊಲಿಟಿಕಲ್ ಆರೋಪ ಇಲ್ಲ. ಇಲ್ಲ ಒಂದು ಸಿಂಪಲ್ ಎಕ್ಸಾಂಪಲ್, ಎಲ್ಲ ಕಡೆ ಬೋರ್ಡ್ ಕಾರ್ಪೊರೇಷನ್, ಅರ್ಬನ್ ಡೆವಲಪ್ಮೆಂಟ್, ಗಿಡಿ ಎಲ್ಲಾರು ಕಂಟಿನ್ಯೂ ಮಾಡಿದ್ರು. ಬಿಜಾಪುರ್ಗೆ ಅರ್ಧ ಇದು ಕೊಟ್ಟಿಸಿಂದ ಕಟ್ ಮಾಡಿದ್ರು. ಏನ್ ವಿಷಯ ಅದು? ಅಲ್ಲ ಟರ್ಮ್ ಎಷ್ಟಿಲ್ಲ ಗಾಡಿ ಎಲ್ಲ ಕಡೆ ಅರ್ಬನ್ ಡೆವಲಪ್ಮೆಂಟ್ ಎಲ್ಲ ಕಡೆ ಎಕ್ಸ್ಟೆಂಡ್ ಮಾಡಿದ್ರು ಟರ್ಮ್ಗಳು. ಬಿಜಾಪುರ್ ಅದೇ ಸುಮಾರು 2 ವರ್ಷ ಅಷ್ಟು ಮಾಡಿದಾರಂತೆ. ಹೊಸ ನೇಮಕ ಆಗತ್ತೆ ಈ ಬಡ್ಜೆಟ್ ಆದ್ಮೇಲೆ. ಇಲ್ಲ 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 ಈಗ ಇಲ್ಲ ಇಲ್ಲ ನೀವು ಹೇಳಂತ ಮಾತು ನಮ್ಗೆ ಅರ್ಥ ಆಯ್ತು. ನಾನು ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಗುಲ್ಬರ್ಗ ಅಲ್ಲಿ ಇಲ್ಲ ಹುಬ್ಳಿ ಸೆಂಟ್ರಲ್ ಪ್ಲೇಸ್ ಆಗತ್ತಂತ ಕೊಟ್ಟಿ ಇಲ್ಲ ಇಲ್ಲ ಅಲ್ಲಿ ಪ್ರಪೋಸಲ್ ಕಳೆದ ಅಲ್ಲಲ್ಲ ಇಲ್ಲ ಇಲ್ಲ ಪ್ರಪೋಸಲ್ 10 ವರ್ಷದಿಂದ ಹಜ್ ಭವನಕ್ಕೆ ಅಲ್ಲಿ ಹೋರಾಟ ನಡೀತಾ ಇತ್ತು. 10 ವರ್ಷದಿಂದ ಅದು ಬೇಡಿಕೆ ಇತ್ತು. ನಾವು ಲಾಸ್ಟ್ ಟೈಮ್ ಇವನ್ ಎಲೆಕ್ಷನ್ ಅಲ್ಲೂ ಕೂಡ ಅದನ್ನ ನಮ್ಮ CM ಕೂಡ ಅದನ್ನ ಪ್ರಸ್ತಾಪ ಮಾಡಿದ್ರು. ಗುಲ್ಬರ್ಗ ಮತ್ತೆ ಹುಬ್ಳಿ ಮತ್ತೆ ಮಂಗಳೂರು ಈ 4 ವಿಜಯಲ್ಲಿ ಮಾಡ್ಬೇಕಂತ ಹೇಳಿದ್ ನಡೆದಂಗೆ ಹೇಳಿದ್ದಾರೆ. ಇವತ್ತು ಅನೌನ್ಸ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಬಹುಶಃ ನಾವು ಡಿಸ್ಕಸ್ ಮಾಡಿದೆ, HK ಪಾಟೀಲ್ ಕೂಡ ಡಿಸ್ಕಸ್ ಮಾಡಿದೆ. ಈ ವಿಶೇಷವಾಗಿ ಈ ಜಿಲ್ಲೆಯಲ್ಲಿ ಟೂರಿಸಂಗೆ ಹೆಚ್ಚು ಒತ್ತನ್ನು ಕೊಡ್ಬೇಕಂತ ಈಗಾಗಲೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಗ್ಗೆ ಚರ್ಚೆ ಮಾಡಿರ್ಬೋದು. ನಾವು ಕೂಡ ಸನ್ಮಾನ್ಯ ನಮ್ಮ ಟೂರಿಸಂ ಮಿನಿಸ್ಟರ್ ಚರ್ಚೆ ಮಾಡಿ ಮತ್ತೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಚರ್ಚೆ ಮಾಡಿ ಯಾವ ರೀತಿಯಲ್ಲಿ ಇಲ್ಲಿ ಈ ಭಾಗಕ್ಕೆ ಹೆಚ್ಚು ಇಲ್ಲ ನಮ್ಮ MLC ಫಂಡ್ ಇಲ್ಲಿ ಯಾಕಂದ್ರೆ ನಮ್ದು ಲೋಕಲ್ ಬಾಡೀಸು ನಮ್ಮ 3 ಜಿಲ್ಲೆ ಬಿಟ್ಟು ಬೇರೆ ಎಲ್ಲಿ ಕೊಡಕ್ಕೆ ಬರೋದಿಲ್ಲ. ನಮಗೆ ಧಾರವಾಡ, ಗದಗ ಮತ್ತು ಹಾವೇರಿ ಬಿಟ್ಟು ನಮ್ಮಲ್ಲಿ ಕೊಡಕ್ಕೆ ಬರಲ್ಲ. ಬೇರೆ ಶಾಸಕರು ಇದ್ದಾರೆ, ಬೇಕಾದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಬಟ್ MLC ಬೇಡ, ಟೂರಿಸಂ ಪಾಲಿಸಿಯಲ್ಲೇ ಈ ಜಿಲ್ಲೆಗೆ ಏನು ಹೆಚ್ಚು ಮಾಡಬೇಕು ಅದ್ರ ಬಗ್ಗೆ ಈಗಾಗಲೇ ಮಾಹಿತಿ ಕೊಡ್ತೀವಿ. ಬಹುಶಃ ಅದು ಬಂದರೆ ಒಂದ್ಸಲ ನೀವು ಕೂಡ ಬಂದರೆ ನಮ್ಮ ಲಾ ಮಿನಿಸ್ಟ್ರು ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡ ಚರ್ಚೆ ಮಾಡ್ಬೋದು. ಯಾವುದು ಅದು ನಾವು ಮತ್ತೆ ರಾಜಕೀಯ ಮಾತಾಡ್ತೀವಿ ಅಂತ ಭಾವನೆ ಬರುತ್ತೆ. ಸದ್ಯಕ್ಕೆ ಸಮಸ್ಯೆ ಇದೆ, ಅದಕ್ಕೆ ಸಮಾಧಾನ ಆಗುತ್ತೆ. ಕೇಂದ್ರ ಸರ್ಕಾರ ಕೂಡ ಹೇಳಿದೆ, ನಮ್ಮ ರಾಜ್ಯ ಸರ್ಕಾರ ಮುನಿಯಪ್ಪ ಕೂಡ ಒಂದು 8 ದಿವಸ ವಿಶೇಷವಾಗಿ ಈ ಹೋಟೆಲ್ಗಳಿಗೆ ಸಮಸ್ಯೆ ಆಗ್ಬೋದು ಅಂತ ಇದೆ. ಅದ್ರ ಮಾಹಿತಿ ಪ್ರಕಾರ ಇದು ಶಿಪ್ ಬರೋಕ್ಕೆ ಅವಕಾಶ ಸಿಗುತ್ತಂತ ಈಗಾಗಲೇ ಎಲ್ಲ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಅದರಿಂದ ಈ ಸಮಸ್ಯೆ ಆದಷ್ಟು ಬೇಗ ಪರಿಹಾರ ಆಗುತ್ತೆ ವಿಶ್ವಾಸ. जुड़े रहिएगा आपके अपने चैनल बीजापुर समय के साथ।